ದರ್ಶನ್ ಹಾಗೂ ಉಮಾಪತಿ ನಡುವಿನ ಕದನಕ್ಕೆ ದಿನ ಕಳೆದ ಹಾಗೆ ಟ್ವಿಸ್ಟ್ ಅಂಡ್ ಟರ್ನ್ಗಳು ಸಿಗ್ತಾ ಇದೆ. ನಿನ್ನೆ ಉಮಾಪತಿ ಅವರು ಕಾಟೇರ ಸಿನಿಮಾ ವಿಚಾರವನ್ನ ಮಾತಾಡ್ತಾ ನಿರ್ದೇಶಕ ತರುಣ್ ಸುಧೀರ್ ವಿಚಾರವಾಗಿ ನಾನು ಹಣ ಕೊಟ್ಟಿದ್ದೀನಿ, ಅವ್ರಿಗೋಸ್ಕರ ರೆಸಾರ್ಟ್ ನಲ್ಲಿ ಸಾಕಷ್ಟು ಹಣವನ್ನ ಖರ್ಚು ಮಾಡಿದ್ದೆ ಅಂತ ಹಣದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇವತ್ತು ಪಬ್ಲಿಕ್ ಟಿವಿಗೆ ತರುಣ್ ಸುಧೀರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಣವನ್ನ ಯಾವ ವಿಚಾರಕ್ಕೆ ಖರ್ಚು ಮಾಡಿದ್ದು, ಜೊತೆಗೆ ಆಣೆ ಪ್ರಮಾಣದ ಪ್ರಸ್ತಾಪವನ್ನ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಈ ಕಾಟೇರ ಕದನದ ಕಂಟಿನ್ಯೂಡ್ ಚಾಪ್ಟರ್ ಏನಾಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ದರ್ಶನ್ ಉಮಾಪತಿ ಕಾಟೇರ ಕದನ ಕಂಟಿನ್ಯೂ. ಉಮಾಪತಿ ಮಾತಿಗೆ ಕಾಟೇರ ನಿರ್ದೇಶಕ ಟಕ್ಕರ್. ದರ್ಶನ್ ಉಮಾಪತಿ ಮಾತಿನ ಕದನ ಗಲ್ಲಿ ಗಲ್ಲಿಗಳಲ್ಲಿ ಚರ್ಚೆ ಆಗ್ತಾ ಇದೆ. ಪರಸ್ಪರ ಟೀಕೆ ಟಿಪ್ಪಣೆ, ನ್ಯಾಯ ನೀತಿ ಮಾತುಗಳು ಅಸ್ತ್ರ ಪ್ರತ್ಯಾಸ್ತ್ರಗಳಾಗಿ ರಣರಂಗದಲ್ಲಿ ಯುದ್ಧ ಮಾತಿದೆ. ಕಾಟೇರ ಟೈಟಲ್ಲೇ ಇದಕ್ಕೆಲ್ಲ ಕಾರಣ. ಇದೀಗ ಕಾಟೇರ ಚಿತ್ರ ನಿರ್ದೇಶಕ ತರುಣ್ ಸುಧೀರ್ ಅಖಾಡಕ್ಕಿಳಿದಿದ್ದಾರೆ. ಟೈಟಲ್ ವಿಚಾರಕ್ಕೆ ಅಂತ ಬಂದಾಗ ದರ್ಶನ್ ಸರ್ ಫೋನ್ ಮಾಡಿಬಿಟ್ಟು, ಅಪ್ಪಿ ಕಾಟೇರ ಅಂತ ಟೈಟ್ಲ್ ಹೆಂಗಿದೆ, ಚೆನ್ನಾಗಿದೆ ಬಸ್, ಏನೋ ಬೇರೆ ಥರ ಸೌಂಡ್ ಆಗ್ತಿದೆ, ಬಟ್ ಯಾವುದಕ್ಕೆ ಏನು ಅಂತ ಕೇಳ್ತೀನಿ. ರಿಜಿಸ್ಟರ್ ಮಾಡಿಸಿಡು ನಿನ್ನ ಟೈಟಲ್ನಲ್ಲಿ, ನಿನ್ನ ಬ್ಯಾನರ್ನಲ್ಲಿ ಅಂತ. ಅದು ಸ್ಲಾಟ್ ಅಂತಿರುತ್ತೆ, ಟೈಟ್ಲ್ ಸ್ಲಾಟು ಫುಲ್ ಆಗೋಗಿದೆ, ಟೈಟ್ಲ್ ರಿಜಿಸ್ಟರ್ ಮಾಡಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ನನಗೆ ಅಂತಂದಾಗ, ಹೌದಾ ಅಪ್ಪಿ ಬೇಡ ಬಿಡು ನಾನು ಬೇರೆ ಮಾಡಿಸ್ಕೋತೀನಿ ಅಂತ ಅಂತಾರೆ. ಅಲ್ಲಿಗೆ ಅದನ್ನು ಕಟ್ಟ ಇರುತ್ತೆ. ಸೊ ಅದಾದಮೇಲೆ ಮೇ ಬಿ ಅವರು ಉಮಾಪತಿ ಸರ್ ಅವರೇ ಹೇಳ್ತಿರೋ ಥರ ಅವ್ರ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡಿಸಿರ್ತಾರೆ, ಅಲ್ಲಿಗೆ ಹೋಗಿರುತ್ತೆ ಅದು ಟೈಟಲ್. ಮದಗಜ ಅದರದ್ದು ಎಕ್ಸ್ಚೇಂಜ್ ನಡಿಬೇಕಾದ್ರೆ ಅದು ರಾಮಮೂರ್ತಿ ಸರ್ಗೆ ಟೈಟ್ಲ್ ಹೋಗುತ್ತೆ. ರಾಮಮೂರ್ತಿ ಸರಿಂದ ನಾವು ಮತ್ತೆ ರಾಕ್ಲೈನ್ ಸರ್ ಪ್ರೊಡಕ್ಷನ್ಸ್ಗೆ ಕಾಟೇರ ಅಂತ ಫಿಕ್ಸ್ ಆದಾಗ ತೊಗೊಳ್ತೀವಿ. ದರ್ಶನ್ ಮಾತಿಗೆ ಉಮಾಪತಿ ಪ್ರತಿಕ್ರಿಯೆ ಕೊಡ್ತಾ, ಕಾಟೇರ ಕಥೆ ಮಾಡಲು ರೆಸಾರ್ಟ್ಗೆ ನಿರ್ದೇಶಕರನ್ನ ಕಳಿಸಿದ್ದೆ. ಆ ಬಿಲ್ ಕೂಡ ನಮ್ಮ ಅಕೌಂಟೆಂಟ್ ಬಳಿ ಇದೆ, ಅದನ್ನ ದಾಖಲೆ ಸಮೇತ ತೋರಿಸ್ತೀನಿ ಅಂದಿದ್ರು. ಇದೇ ಮಾತಿಗೆ ಈಗ ತರುಣ್ ಸುಧೀರ್ ಟಕ್ಕರ್ ಕೊಟ್ಟಿದ್ದಾರೆ. ಹೋಗಿದ್ದು ಕಥೆ ಮಾಡಿಸೋಕಲ್ಲ, ಮಾಡಿಕೊಂಡಿದ್ದ ಕಥೆಯನ್ನ ಸಂಬಂಧಪಟ್ಟ ತಂಡಕ್ಕೆ ನೆರೇಟ್ ಮಾಡಲು ಅಂದಿದ್ದಾರೆ. ಉಮಾಪತಿ ಸರ್ಗೂ ಕರೆದೆ, ಸರ್ ಇದೊಂದು ಕಥೆ ಇದೆ ಕೇಳಿ ನೀವು ಅಂತ ಅಂದ್ಬಿಟ್ಟು ಅವ್ರಿಗೂ ನಾನೊಂದು 2 hours ಕೂತ್ಕೊಂಡು ಫುಲ್ ಕಥೆ ಹೇಳಿದೆ. ಅವರು ಎಕ್ಸೈಟ್ ಆದರು, ತುಂಬ ಚೆನ್ನಾಗಿದೆ ಡೈರೆಕ್ಟ್ರೆ, ಮಾಡೋಣ, ದರ್ಶನ್ ಸರ್ಗೆ ಹೇಳ್ಬಿಡೋಣ ಬಿಡಿ ಅಂತಂದರು. ಅಲ್ಲಿಂದ ದರ್ಶನ್ ಸರ್ ಅಪಾಯಿಂಟ್ಮೆಂಟ್ ತೊಗೊತೀನಿ, ಅವ್ರ ಹತ್ರ ಹೋಗ್ತೀವಿ, ಮತ್ತು ಅವ್ರಿಗೂ ಫುಲ್ ರೀಡಿಂಗ್ ಕೊಡ್ತೀನಿ ನಾನು. ಒಂದೇ ಸಿಟ್ಟಿಂಗಲ್ಲಿ ಅವ್ರು ಓಕೆ ಮಾಡ್ತಾರೆ. ಈ ಕತೆ ಬರೀ ನನ್ನ ಹತ್ರ ಇದೆ, ಇದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಲ್ಲ ಒಂದು ಟೀಮ್ಗೆ. ಸೊ ಇಲ್ಲೇ ಆಫೀಸಲ್ಲಿ ಆದರೆ ಅದು ಕಷ್ಟ ಆಗ್ತಿದೆ ಸರ್, ಆಯಿತು ಹೋಗ್ಬಿಟ್ಟು ಬನ್ನಿ ಅಂತಂದ್ರು. ನಾನು ಇಲ್ಲಿ ಬೇಲೂರು ಹತ್ರ ನನ್ನ ಫ್ರೆಂಡ್ದೇ ಒಂದು ಹೋಮ್ ಸ್ಟೇ ಥರ ಇದೆ, ಅಲ್ಲಿಗೆ ನಾವು ಒಂದು 6 ರಿಂದ 7 ಜನ 2 ಗಾಡಿನಲ್ಲಿ ಹೋಗ್ತೀವಿ. 3 days ಇದ್ದೆ ನಾನಲ್ಲಿ. ಅಲ್ಲಿ ನಾನು ಎಲ್ಲರಿಗೂ ಇನ್ ಡೀಟೇಲಾಗಿ ಸ್ಕ್ರಿಪ್ಟ್ ಹೇಳ್ತಾ ಹೋಗ್ತೀನಿ, ನಾನು ಜಡೇಶ್ ಅವರು. ಅಷ್ಟುದು ಖರ್ಚು ಇದೆಲ್ಲ ನನಗೆ ಗೊತ್ತಿದ್ದಂಗೆ ಅವತ್ತಿನ ಟೈಮಲ್ಲಿ 70,000-75,000 ರೂಪೀಸ್ ಏನೋ ಖರ್ಚು ಬಂದಿತ್ತು. ಅದನ್ನು ಉಮಾಪತಿ ಸರ್ ನಾನೇ ಕೊಡ್ತೀನಿ ಅಂತ ಅವರೇ ಕೊಟ್ಟರು. ಆಗ ನನ್ನ ಜೊತೆ ಇದ್ದವರು ಈಗ ಅಲ್ಲಿ ಸೇರ್ಕೊಂಡಿದ್ದಾರೆ ಎಂದಿರುವ ಉಮಾಪತಿ ಮಾತಿಗೆ ತಿರುಮಂತ್ರ ಕೊಟ್ಟ ತರುಣ್, ರಾಬರ್ಟ್ ಬಳಿಕ ಅವರಿಗೆ ಚಿತ್ರ ಮಾಡಿ ಕೊಡ್ತೀನಿ ಅಂತ ವಿಷಯ ಬಂದಾಗ ಅವರ ಬಳಿ ಒಂದೇ ₹1 ಹಣ ಪಡೆದಿಲ್ಲ ಅಂತ ಆಣೆ ಮಾಡಿದ್ದಾರೆ. ಅಲ್ಲಿಗೆ ಕಾಟೇರಾದ ಮೇಲೆ ಉಮಾಪತಿಗೆ ಯಾವ ಹಕ್ಕು ಇಲ್ಲ ಅನ್ನೋದು ಅವರ ಮಾತಿನ ಅರ್ಥ. ಉಮಾಪತಿ ತಿರುಚಿ ಮಾತನಾಡ್ತಾ ಇದ್ದಾರೆ ಎಂಬುದು ಜಾಲತಾಣದಲ್ಲಿ ಭಾರೀ ಟ್ರೋಲ್ ಆಗ್ತಾ ಇದೆ. ಈ ನಡುವೆ ದರ್ಶನ್ ಹೇಳಿಕೆಗೂ ವಿರೋಧದ ಅಲೆಯೂ ಎದ್ದಿದೆ. ಗುಮ್ಮಿಸಿಕೊಳ್ತೀಯಾ ತಗಡೆ ಎಂಬ ಪದ ಬಳಸಿದ್ದಕ್ಕೆ ಸಂಘಟನೆಯೊಂದರಿಂದ ವಾಣಿಜ್ಯ ಮಂಡಳಿಗೆ ದೂರು ಹೋಗಿದೆ. ದರ್ಶನ್ ಉಮಾಪತಿ ನಡುವಿನ ಕದನ ತಾರಕಕ್ಕೇರಿದೆ. ಏಟಿಗೆ ಎದುರೇಟು ಮುಂದುವರೆದಿದೆ. ಎಲ್ಲಿಗೆ ಹೋಗುತ್ತದೋ? ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.